ಸ್ನೇಹಿತರೆ, ಕರ್ನಾಟಕದಲ್ಲಿ ದೊಡ್ಡ ಸದ್ದು ಮಾಡಿದ್ದ ಹನೂರು ಎನ್ಕೌಂಟರ್ ಪ್ರಕರಣದ ಪೋಸ್ಟ್ ಮಾರ್ಟಂ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಹೊರಬಿದ್ದಿದೆ. ಹಲವು ಮಾಧ್ಯಮಗಳ ಕೈಗೆ ಈ ರಿಪೋರ್ಟ್ ಸಿಕ್ಕಿದೆ. ಅರಣ್ಯಾಧಿಕಾರಿಗಳು ಕ್ಲೋಸ್ ರೇಂಜ್ನಿಂದಲೇ ಈ 3 ಜನರನ್ನ ಹೊಡೆದು ಹಾಕಿದ್ದಾರೆ ಅಂತ ಈ ರಿಪೋರ್ಟ್ ಈಗ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಮೃತರ ಬಟ್ಟೆ ಮೇಲೆ, ಅವರ ದೇಹದ ಮೇಲೆ ಗನ್ ಪೌಡರ್ ಪತ್ತೆಯಾಗಿದೆ. ದೂರದಿಂದ ಫೈರ್ ಮಾಡಿದಾಗ, ಗುಂಡು ಹಾರಿಸಿದಾಗ ಗುಂಡು ಬಂದು ಹೋಗಬೇಕು. ಅದೆಲ್ಲ ಫೈರ್ ಮಾಡಿದ ವ್ಯಕ್ತಿ ಸುತ್ತಮುತ್ತಲೇ ಬೀಳಬೇಕು ಅಥವಾ ಸ್ವಲ್ಪ ದೂರ ಹೋಗಿ ಬೀಳಬೇಕು. ಆದರೆ ತುಂಬ ಹತ್ತಿರದಿಂದ ಫೈರ್ ಮಾಡಿದಾಗ ಮಾತ್ರ ಗುಂಡುಗಳೊಂದಿಗೆ ಈ ಗನ್ ಪೌಡರು ಕೂಡ ಹೋಗಿ ಗುಂಡೇಟು ತಿಂದ ವ್ಯಕ್ತಿ ಅಥವಾ ಪ್ರಾಣಿ ಮೇಲೆ ಬೀಳೋಕ್ಕೆ ಸಾಧ್ಯ. ಇದು ದೊಡ್ಡ ಅನುಮಾನಕ್ಕೆ, ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಅಲ್ಲಿ ನಿಜಕ್ಕೂ ನಡೆದಿದ್ದೇನೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ ಕರ್ನಾಟಕ ತಮಿಳುನಾಡು ನಡುವೆ ಮುಂಚೆನೇ ಕಾವೇರಿ ವಾಟರ್ಗೆ ಅಷ್ಟೊಂದು ವಾತಾವರಣ ಸರಿ ಇಲ್ಲ. ಹಾಗಿರೋ ಟೈಮ್ನಲ್ಲಿ ಆಲ್ರೆಡಿ ಹತ್ಯೆಗೀಡಾದವರು ತಮಿಳರು ಅಂಥೇಳಿ ತಮಿಳುನಾಡಿನಲ್ಲಿ ಪೊಲಿಟಿಷಿಯನ್ಸ್ ಗಲಾಟೆಯನ್ನು ಕೂಡ ಶುರು ಮಾಡಿದ್ದಾರೆ. ಅಂಥ ಟೈಮ್ನಲ್ಲಿ ಈ ರಿಪೋರ್ಟ್ ಬಂದಿರೋದು ಈಗ ದೊಡ್ಡ ಪ್ರಮಾಣದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಪರಿಸ್ಥಿತಿ ಬಿಗಡಾಯಿಸ್ತಿದ್ದ ಹಾಗೆ ರಾಜ್ಯ ಸರ್ಕಾರ ಈಗ ಪ್ರಕರಣವನ್ನು CIDಗೆ ನೀಡಿದೆ. ಹಾಗಿದ್ರೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಅಸಲಿಗೆ ಏನಿದೆ, ಅದರಲ್ಲಿ ಸಿಕ್ಕಿರೋ ಅನುಮಾನಕ್ಕೆ ಕಾರಣವಾಗಿರೋ ಅಂಶಗಳೇನು, ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಹತ್ತಿರದಿಂದಲೇ ಶೂಟೌಟ್, ಹೊರಬಿತ್ತು ಸ್ಫೋಟಕ ಮಾಹಿತಿ. ಸ್ನೇಹಿತರೆ, ಆಗಸ್ಟ್ 15ನೇ ತಾರೀಕು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನಡೆದ ಎನ್ಕೌಂಟರ್ಗೆ ಈಗ ದೊಡ್ಡ ತಿರುವು ಸಿಗ್ತಾ ಇದೆ. ಅರಣ್ಯ ಇಲಾಖೆಯವರು ಕಾಡುಗಳ್ಳರು ನಮ್ಮ ಮೇಲೆ ಮೊದಲು ದಾಳಿ ಮಾಡಿದ್ರು, ನಾವು ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ವಿ ಅಂತ ಹೇಳ್ತಾ ಇದ್ರಲ್ಲ. ಆದರೆ ಮೈಸೂರು ವೈದ್ಯಕೀಯ ಕಾಲೇಜಿನ ವಿಧಿವಿಜ್ಞಾನ ವೈದ್ಯಕೀಯ ವಿಭಾಗ, ಅಂದರೆ ಕರ್ನಾಟಕದ ಇನ್ಸ್ಟಿಟ್ಯೂಷನ್, ಈಗ ಪೊಲೀಸರಿಗೆ ಮರಣೋತ್ತರ ಪರೀಕ್ಷೆಯನ್ನು ಸಬ್ಮಿಟ್ ಮಾಡಿದ್ದಾರೆ, ರಿಪೋರ್ಟನ್ನು. ಅದರಲ್ಲಿ ಈ ಆತ್ಮರಕ್ಷಣೆಯ ವಾದವನ್ನೇ ಬುಡಮೇಲು ಮಾಡಬಹುದಾದ ಅಂಶಗಳಿವೆ. ಕಂಪ್ಲೀಟ್ ಅಂತ ಇವಾಗಲೂ ಹೇಳೋಕ್ಕಾಗಲ್ಲ, ತನಿಖೆ ಆಗಲಿ, ನಾವು ಜಜ್ಮೆಂಟಿಗೆ ಬರೋದು ಬೇಡ. ಬಟ್ ಸಾಕಷ್ಟು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸ್ತಾ ಇದೆ ಈ ರಿಪೋರ್ಟ್. 3 ಪ್ರಮುಖ ವಿಚಾರಗಳಿವೆ. ಮುಖ್ಯವಾಗಿ ಮೃತ ಡೇವಿಡ್ ಕುಮಾರ್, ಆಂಟನಿ ಸ್ವಾಮಿ ಮತ್ತು ಪೀಟರ್, ಈ 3ವರಿಗೂ ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ. ದೂರದಲ್ಲಿ ಆಗಿರೋ ಚಕಮಕಿಯಲ್ಲ, ತೀರಾ ಹತ್ತಿರದಲ್ಲಿ ತುಂಬ ಕಣ್ಮುಂದೆನೇ ಅವರಿಗೆ ಗುಂಡು ಹಾರಿಸಲಾಗಿದೆ ಅಂತ. ಇದಕ್ಕೆ ಬಲವಾದ ಸಾಕ್ಷ್ಯನೋ ಹಾಗೆ ಮೃತರ ಬಟ್ಟೆ ಮತ್ತು ಚರ್ಮದ ಮೇಲೆ ಗನ್ ಪೌಡರ್ ಕಲೆಗಳು ಪತ್ತೆಯಾಗಿವೆ. ಫೋರೆನ್ಸಿಕ್ ಸೈನ್ಸ್ ಪ್ರಕಾರ ಕೇವಲ 2ರಿಂದ 3 ಅಡಿಯಷ್ಟು ತುಂಬ ಹತ್ತಿರದಿಂದ ಗುಂಡು ಹಾರಿಸಿದರೆ ಮಾತ್ರ ಬಂದೂಕಿನ ನಳಿಕೆಯಿಂದ ಸಿಡಿಯುವ ಬೆಂಕಿ ಮತ್ತು ಹೊಗೆಯ ಕಲೆಗಳು ಕೂಡ ಹೊಡೆಸಿಕೊಂಡವರ ದೇಹದ ಮೇಲೆ ಮೂಡೋ ಚಾನ್ಸಸ್ ಇರುತ್ತೆ. ದೂರ ಆದರೆ ಬರೀ ಗುಂಡು ಮಾತ್ರ ಹೋಗುತ್ತೆ, ಹತ್ತಿರ ಇದ್ದರೆ ಇದೆಲ್ಲವೂ ಕೂಡ ತಾಗೋ ಚಾನ್ಸಸ್ ಇರುತ್ತೆ. ಸೊ ಇದು ದೂರದಿಂದ ಆಗಿರೋ ಶೂಟೌಟ್ ಅಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸಾಕಷ್ಟು ನಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಲ್ಲ, ಅಷ್ಟು ಗಂಭೀರವಾಗಿ ಹಿಂಗೆಲ್ಲ ಗಾಯ ಆಗಿದೆ ದೇಹದಲ್ಲಿ, ಯಾವೆಲ್ಲ ಭಾಗದಲ್ಲಿ ಏನೆಲ್ಲ ಮುರಿದಿದೆ, ಏನೆಲ್ಲ ಓಪನ್ ಆಗಿದೆ, ಹೇಗೆಲ್ಲ ಗಾಯ ಆಗಿದೆ ಅನ್ನೋದನ್ನು ಡೀಟೇಲ್ ಆಗಿ ಗೊತ್ತಲ್ಲ ನಿಮಗೆ. ಫಾರೆನ್ಸಿಕ್ಸ್ ರಿಪೋರ್ಟಲ್ಲಿ ಯಾವ ರೀತಿ ಗ್ರಾಫಿಕ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ ಆ ರೀತಿ ಕೊಡಲಾಗಿದೆ ಸ್ನೇಹಿತರೆ. ಇಲ್ಲಿ ತಜ್ಞರು ಹೈಲೈಟ್ ಮಾಡ್ತಿರೋ ಇನ್ನೊಂದು ಪ್ರಮುಖ ಅಂಶ ಏನು ಗೊತ್ತಾ, ಗುಂಡು ಹೊಕ್ಕಿರೋ ಆ್ಯಂಗಲ್ ಮೇಲಿನಿಂದ ಕೆಳಮುಖವಾಗಿದೆ ಅಂತ. ಸ್ವಲ್ಪ ಲಾಜಿಕಲ್ ಆಗಿ ಥಿಂಕ್ ಮಾಡಿ, ಇಬ್ಬರು ಮುಖಾಮುಖಿ ನಿಂತು ಫೈರಿಂಗ್ ಮಾಡ್ತಾ ಇದ್ರೆ ಗುಂಡು ನೇರವಾಗಿ ಹೋಗಬೇಕು. ಆದರೆ ಮೇಲಿಂದ ಕೆಳಗೆ ಗುಂಡು ಹೋಗಿದೆ ಅಂತ ಹೇಳಿದ್ರೆ ಕೆಳಗೆ ಅವ್ರನ್ನೆಲ್ಲ ಕೂರಿಸಿ ಅಥವಾ ಕಟ್ಟ ಹಾಕಿ ಮೇಲಿಂದ ಗುಂಡು ಹಾರಿಸಿರಬೇಕು, ಅಥವಾ ಗುಂಡು ಹಾರಿಸಿದ ಜಾಗ ತುಂಬ ಹೈಟಲ್ಲಿರಬೇಕು, ಇವ್ರು ಕೆಳಗಡೆ ಇರಬೇಕು, ತಗ್ಗು ಜಾಗದಲ್ಲಿರಬೇಕು. ಎರಡೇ ಸಾಧ್ಯತೆ ಇರೋದು. ಆದರೆ ವಾದ ಏನು ಅಂದರೆ, ಆ ಶೂಟೌಟ್ ಆಗಿರೋ ಜಾಗದಲ್ಲಿ ಅಷ್ಟು ಎತ್ತರ ಮತ್ತು ತಗ್ಗಿನಂಥ ಜಾಗದಲ್ಲಿ ಆಗಿಲ್ಲ ಅದು ಅಂಥೇಳಿ. ಹಾಗಾಗಿ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಮೊದಲೇ ಮೃತರ ಸಂಬಂಧಿಕರು ಏನು ಹೇಳ್ತಾ ಇದ್ರು, ನಮ್ಮ ಕುಟುಂಬದವರನ್ನು ಹಾಗೆ ಅದನ್ನು ಗುಂಡು ಹಾರಿಸದೇನೆ ಹ್ಯಾಂಡಲ್ ಮಾಡ್ಬೋದಾಗಿತ್ತು, ಅರೆಸ್ಟ್ ಬೇಕಾದರೂ ಮಾಡ್ಬೋದಾಗಿತ್ತು, ಆದರೆ ಹತ್ತಿರದಿಂದಲೇ ಮುಗಿಸೇ ಬಿಟ್ಟಿದ್ದಾರೆ ಶೂಟ್ ಮಾಡಿ ಅಂಥೇಳಿ ಏನು ಆರೋಪ ಇತ್ತು. ಅದಕ್ಕೊಂಚೂರು ಬಲ ಬಂದಿದೆ ಈಗ. ಜೊತೆಗೆ ಗುಂಡೇಟು ಬಿದ್ದ ತಕ್ಷಣ ಜೀವ ಉಳಿಸೋಕೆ ಹತ್ತಿರದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೆ ಅರಣ್ಯ ಸಿಬ್ಬಂದಿ ಅವ್ರನ್ನ 100 ಕಿಲೋಮೀಟರ್ಗೂ ಅಧಿಕ ದೂರವಿರೋ ಮೈಸೂರಿನ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋದರು ಅನ್ನೋದು ಕೂಡ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಿರೋ ವಿಚಾರ. ಈ ಲೇಟ್ ಆಗಿನೇ ಪ್ರಾಣ ಹೋಗಿದೆ ಅಂತ ಕುಟುಂಬಸ್ಥರು ಹೇಳಿದರು. ದಿ ಮಿಸ್ಸಿಂಗ್ ವಿಟ್ನೆಸ್, ಆ 4ನೇ ವ್ಯಕ್ತಿ ಎಲ್ಲಿ? ಅಲ್ಲಿ ಸ್ನೇಹಿತರೆ, ಆ ರಾತ್ರಿ ಹನೂರು ಕಾಡಲ್ಲಿ ಇದ್ದಿದ್ದು 3ರಲ್ಲ, ಒಟ್ಟು 4 ಜನ ಅಲ್ವಾ? ನೆನಪಿರ್ಬೋದು, ಆರಂಭ ದಿನಗಳಲ್ಲೂ ಕೂಡ ನಾವು ಮಾಡಿರೋ ಈ ರಿಪೋರ್ಟ್ನಲ್ಲಿ ಹೇಳಿದ್ವಿ ಒಬ್ಬ ವ್ಯಕ್ತಿ ನಾಪತ್ತೆ ಅಂತ. ಇಷ್ಟೊತ್ತಿಗಾರು ಸಿಗಬೇಕಾಗಿತ್ತಲ್ಲ. ಇಡೀ ಕೇಸ್ಗೆ ಜೀವ ತುಂಬೋ ಈ ವಿಟ್ನೆಸ್, ನೇರ ಸಾಕ್ಷಿ ಜೋಸೆಫ್ ಮಹಿಮಾದಾಸ್ ಗುಂಡಿನ ಕಾಳಗಾದಾಗ ಈ ಜೋಸೆಫ್ ಮಹಿಮಾದಾಸ್ ಹೇಗೋ ಅವತ್ತು ಕಾಡಿಂದ ಎಸ್ಕೇಪ್ ಆಗಿದ್ರು. ಆಗಸ್ಟ್ 14ನೇ ತಾರೀಕು ಮೈಸೂರಿನ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗ ಶೆಟ್ಟಿ ಅವರು ಖುದ್ದಾಗಿ ಹಾಸ್ಪಿಟಲ್ಗೆ ಹೋಗಿ ಭೇಟಿ ಕೂಡ ಆಗಿದ್ರು.
ಆದರೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ಕೂಡಲೇ ಮಹಿಮಾ ದಾಸ್ ದಿಢೀರಂತ ನಾಪತ್ತೆ. ಆತನ ಕುಟುಂಬದವರಿಗೂ ಆತ ಎಲ್ಲಿದ್ದಾನೆನೋ ಮಾಹಿತಿ ಇರುವಂತೆ. ಇದೆಲ್ಲದರ ನಡುವೆ ಆಗಸ್ಟ್ 18ನೇ ತಾರೀಕು ಒಂದು ಅಜ್ಞಾತ ಸ್ಥಳದಿಂದ ಮಹಿಮಾ ದಾಸ್ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಅದರಲ್ಲಿ ಅರಣ್ಯಾಧಿಕಾರಿಗಳು ನಮಗೆ ಯಾವುದೇ ವಾರ್ನಿಂಗ್ ಕೊಡಲಿಲ್ಲ, ಏಕಾಏಕಿ ಫೈರ್ ಮಾಡಿದ್ರು. ಈಗ ನನ್ನ ಜೀವಕ್ಕೆ ಅಪಾಯ ಇದೆ, ನನಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳ್ಕೊಂಡ್ರು. ಸದ್ಯಕ್ಕೆ ಅರಣ್ಯ ಇಲಾಖೆ ಆತನನ್ನ ತಲೆಮರೆಸಿಕೊಂಡಿರೋ ಆರೋಪಿ ಅಂತ ಕರಿತಾ ಇದೆ. ಈತ ಕರ್ನಾಟಕ ಪೊಲೀಸರು ಆತ ನಮ್ಮ ಕಸ್ಟಡಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಸ್ನೇಹಿತರೆ, ಕುಟುಂಬಸ್ಥರು ಹೇಳ್ತಾರೆ ಅವರು ಅಮಾಯಕರು, ಕಾಡಿಗೆ ಮಿಸ್ ಆಗಿದ್ದ ದನಗಳನ್ನ ಹುಡ್ಕೊಂಡು ಹೋಗಿದ್ರು ಅಂತ ಹೇಳ್ತಿದ್ದಾರೆ. ಆದ್ರೆ ಅರಣ್ಯ ಇಲಾಖೆ ಬಳಿ ಅವರು ತೀರಾ ಅಮಾಯಕರಲ್ಲ ಅಂತ ಹೇಳೋಕೆ ಅರಣ್ಯ ಇಲಾಖೆ ಸಾಕ್ಷಿ ಕೊಡ್ತಾ ಇದೆ. ಪ್ರೈಮರಿ ಪ್ರೂಫ್ ಏನು ಅಂತ ಹೇಳಿದ್ರೆ, ಮರಣೋತ್ತರ ಪರೀಕ್ಷೆ ಅಂತ ಹೇಳಿ ದೇಹವನ್ನು ತಗೊಂಡು ಹೋದಾಗ ಮೃತ ಆಂಟನಿ ಸ್ವಾಮಿ ಮತ್ತು ಪೀಟರ್ ಧರಿಸಿದ್ದ ಒಳ ಉಡುಪಿನ ಜೇಬಿನಲ್ಲಿ 5 ಅಲ್ಯೂಮಿನಿಯಂ ಪ್ರೈಮರ್ಗಳು ಪತ್ತೆಯಾಗಿವೆ. ಇದೇನಿದು? ನಾಡ ಬಂದೂಕುಗಳಲ್ಲಿ ಗನ್ ಪೌಡರ್ ಸ್ಫೋಟಿಸೋಕೆ ಬಳಸೋ ಅಲ್ಯೂಮಿನಿಯಂ ಕ್ಯಾಪ್. ದನ ಹುಡುಕೋಕೆ ಹೋದವರ ಜೇಬಲ್ಲಿ ಸ್ಫೋಟಕ ಪ್ರೈಮರ್ಗಳು ಯಾಕಿದ್ವು? ಸಾಮಾನ್ಯ ಜನ ಇಟ್ಕೊಳಂಗೆ ಇಲ್ವಲ್ಲ ಇದನ್ನ. ಸೊ ಜೊತೆಗೆ ದೊಡ್ಡ ಪ್ರಮಾಣದ ಜಿಂಕೆ ಮಾಂಸವನ್ನು ಕೂಡ ಅರಣ್ಯ ಇಲಾಖೆಯವರು ತೋರಿಸಿದ್ರಲ್ಲ. ಸೊ ಹೋಗಿದ್ದೀವ್ರ ಕಾಡಿಗೆ ಬೇಟೆಯಾಡೋಕೆನೆ, ಆದ್ರೆ ಎನ್ಕೌಂಟರ್ ಮಾಡಬೇಕಾಗಿತ್ತಾ, ಮುಗಿಸೇ ಬಿಡಬೇಕಾಗಿತ್ತಾ ಅನ್ನೋದು ಈಗ ಚರ್ಚೆ ಆಗ್ತಿರೋ ವಿಚಾರ. ತಮಿಳುನಾಡು ಕೆಂಡ, ಇದು ಕೊಲೆಯಿಂದ ಉದಯನಿಧಿ ಸ್ಟಾಲಿನ್. ಸ್ನೇಹಿತರೆ, ತಮಿಳುನಾಡಿನ ರಾಜಕಾರಣಿಗಳು ಮೊದಲೇ ಇದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಈ ರಿಪೋರ್ಟ್ ಹೊರಬೀಳ್ತಿದ್ದ ಹಾಗೆ ಕೆಂಡ ಆಗಿದ್ದಾರೆ. ಇಲ್ಲಿ ಮೃತರು ವಾಸಿಸ್ತಾ ಇದ್ದ ತೋಮಿಯಾರ್ ಪಾಳ್ಯ ಮತ್ತು ಮರಿಯಮಂಗಲ ಗ್ರಾಮಗಳು ತಮಿಳುನಾಡು ಗಡಿಗೆ ಹೊಂದಿಕೊಂಡಿವೆ. ಅಲ್ಲದೆ ಅವರು ತಮಿಳುನಾಡು ಮೂಲದವರು, ತಮಿಳು ಭಾಷಿಕರು. ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅಸೆಂಬ್ಲಿಯಲ್ಲೇ ವಿಚಾರ ಪ್ರಸ್ತಾಪಿಸಿ ತಮಿಳರನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ವಿಜಯ್ ಮೇಲೂ ದೊಡ್ಡ ಪ್ರಮಾಣದ ಪ್ರೆಷರ್ ಬರ್ತಾ ಇದೆ. ಇನ್ನು PMK ನಾಯಕ ಅನ್ಬುಬಣಿ ರಾಮದಾಸ್ ಪ್ರಕರಣ ತನಿಖೆಯನ್ನ CBIಗೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ತಮಿಳುನಾಡಿನ ನಿಯೋಗ ಇಲ್ಲಿಗೆ ಬಂದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿನೂ ಹೋಗಿದೆ. ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ತಲಾ ಈಗ ಅನೌನ್ಸ್ ಮಾಡಲಾಗಿದೆ. ಇಲ್ಲಿ ಟೈಮಿಂಗ್ಸ್ ನೋಡಿ, ಈಗ ಆಲ್ರೆಡಿ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಅದು 1-2 ರಾಜ್ಯಗಳ ನಡುವೆ ಜಲ ವಿವಾದ ಮಾತ್ರ ಅಲ್ಲದೆ ಭಾಷೆ ಕೂಡ ಸೇರಿ ಕರ್ನಾಟಕ, ತಮಿಳುನಾಡು, ಕನ್ನಡಿಗರು, ತಮಿಳಿಗರು ಅಂತೆಲ್ಲ ಅದಕ್ಕೆ ಎರಡೂ ಕಡೆಯವರು ಅದನ್ನು ಉದ್ವಿಗ್ನ ಆಗ್ತಿದೆ ಸಿಚುವೇಶನ್ ಅಲ್ವಾ. ಮಳೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಭಾಳ ಕಷ್ಟ ಇದೆ. ಅಂಥ ಟೈಮ್ನಲ್ಲಿ ಈಗ ಈ ಘಟನೆ ಕೂಡ ಸೇರಿಕೊಂಡು ವಾತಾವರಣವನ್ನು ಇನ್ನಷ್ಟು ಬಿಸಿ ಮಾಡಿ ಹಾಳು ಮಾಡೋ ಚಾನ್ಸಸ್ ಇದೆ. ಇದಕ್ಕೆ CM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟ ವಿಚಾರಕ್ಕೆ ಬೇರೆ ರಾಜ್ಯದವರು ಮೂಗು ಹಾಕೋ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಲಾ ಆ್ಯಂಡ್ ಆರ್ಡರ್ ವಿಚಾರಕ್ಕೆ ಬರೋಕ್ಕಾಗಲ್ಲ. ಎಲ್ಲ ರಾಜ್ಯಗಳಿಗೆ ಅವ್ರದ್ದೇ ಆದ ಸಮಸ್ಯೆ ಇರುತ್ತೆ. ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ, ನಾವು ನಮ್ಮ ಕೆಲಸ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ರಾಜ್ಯದಲ್ಲಿ ಆಡಳಿತ ಪಕ್ಷ ಏನನ್ನೋ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದೆ ಅಂತ ವಿಪಕ್ಷ ಬಿಜೆಪಿ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಸತ್ಯಾಂಶ ಹೊರಬರಬೇಕು ಅಂತ ಹೇಳಿದೆ. ಪ್ರಕರಣ CIDಗೆ ಒಪ್ಪಿಸಿದ ರಾಜ್ಯ ಸರ್ಕಾರ. ಈಗ ಈ ಹೈ ವೋಲ್ಟೇಜ್ ಪ್ರಕರಣವನ್ನ ರಾಜ್ಯ DGP ಡಾಕ್ಟರ್ MES ಸಲೀಂ CIDಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸದ್ಯ ಹನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2, ರಾಮಾಪುರದಲ್ಲಿ 1 ಮತ್ತು ಕೊಳ್ಳೇಗಾಲದಲ್ಲಿ 1, ಹೀಗೆ ಒಟ್ಟು 4 FIRಗಳು ದಾಖಲಾಗಿವೆ. ಎಲ್ಲ ದಾಖಲೆಗಳು, ಮರಣೋತ್ತರ ಪರೀಕ್ಷೆ ರಿಪೋರ್ಟ್ಗಳು, ಸೀಸಾದ ವಸ್ತುಗಳು ಈಗ CID ಕೈಯಲ್ಲಿವೆ. ಸ್ನೇಹಿತರೆ, ಇಲ್ಲಿ ದೊಡ್ಡ ಅನುಮಾನ ಇರೋದಂತೂ ಹೌದು. ಇಲ್ಲಿ ಅರಣ್ಯಾಧಿಕಾರಿಗಳಿಗೂ ಕೂಡ ಯಾರಿಗೂ ಅಂಥ ಗಾಯಗಳೇನಾಗಿಲ್ಲ, ಗುಂಡು ಯಾರಿಗೂ ಕೂಡ ಅವ್ರ ದೇಹಕ್ಕೆ ಹೋಗಿಲ್ಲ. ಆದರೆ ಮೃತಪಟ್ಟ ಈ ಆರೋಪಿಗಳು ಅವರಿಗಂತೂ ಹತ್ತಿರದಿಂದನೇ ಗುಂಡು ಹೊಡೆದಿರೋದು ಕೂಡ ಕನ್ಫರ್ಮ್ ಆಗಿದೆ. ತಲೆಮರೆಸಿಕೊಂಡಿರೋ ಒಬ್ಬ ಸಾಕ್ಷಿ, ಆತ ಎಲ್ಲಿದ್ದಾನಂತನೂ ಗೊತ್ತಿಲ್ಲ. ಹೀಗಾಗಿ ಕರೆಕ್ಟ್ ಆಗಿ ನಿಷ್ಪಕ್ಷಪಾತವಾದ ತನಿಖೆ ನಡೆದು ನಿಜಾಂಶ ಹೊರಬರಬೇಕು. ಒಂದು ವೇಳೆ ಇಲ್ಲಿ ಅವ್ರನ್ನ ಬಂಧಿಸಬಹುದಿತ್ತು, ಆದರೂ ಕೂಡ ಅನಗತ್ಯವಾಗಿ ಬಲಪ್ರಯೋಗ ಮಾಡಲಾಗಿದೆ, ಹತ್ಯೆ ಮಾಡಲಾಗಿದೆ ಅಂತ ಸಾಬೀತಾದರೆ ಅಪರಾಧಿಗಳಿಗೆ, ಯಾರು ಹೊಣೆಗಾರರು ಅವರಿಗೆ ಶಿಕ್ಷೆ ಆಗಬೇಕು, ಸಂತ್ರಸ್ತರಿಗೆ ನ್ಯಾಯನೂ ಸಿಗಬೇಕು. ಈ ಬಗ್ಗೆ ಏನೇ ಫರ್ದರ್ ಡೆವಲಪ್ಮೆಂಟ್ಸ್ ಆದರೂ ಕೂಡ ನಿಮಗೆ ನಾವು ಮಾಹಿತಿಯನ್ನು ನೇರವಾಗಿ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.